ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಾನ್ಯ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಭಕ್ತರಳ್ಳಿ ಬೈರೇಗೌಡರು, ನಿಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಮು ಅವರು, ಮತ್ತು ಕಾರ್ಯದರ್ಶಿಗಳಾದಂಥ ಗೋಪಾಲಣ್ಣವರು, ಅದೇ ರೀತಿ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ತಾಲೂಕಾ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಕೂಡ ಮುಂಬರ್ತಕ್ಕಂಥ ಈ ಒಂದು ದಿನಗಳು, ಮುಂದಿನ ವರ್ಷ ವಿಜಯದಶಮಿ ಬರೋವರೆಗೂ ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲ ರೈತರು ಸುಖವಾಗಿರಲಿ, ಎಲ್ಲರೂ ಕೂಡ ಅವರು ಅಂದ್ಕೊಂಡಂಥ ಎಲ್ಲವೂ ಕೂಡ ಈಡೇರಲಿ ಅಂತೇಳಿ ಎಲ್ಲರೂ ಕೂಡ ಶುಭಾಶಯನ ಹೇಳೋ ಮುಖಾಂತರ ರೈತ ಸಂಘಟನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಣಾಯಕವಾದಂಥ ಒಂದು ಸಂಘಟನೆ. ರೈತ ಸಂಘಟನೆ ಏನು ಕೇಳದೆ ಹೋದರೆ ಇವತ್ತಿನಿರ್ತಕ್ಕಂಥ ಪೊಲಿಟಿಕಲ್ ಸಿಚುವೇಶನ್ನಲ್ಲಿ, ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಕಿವಿಗಳು ತುಂಬ ಮಂದ ಆಗಿಬಿಟ್ಟಿದ್ದಾವೆ. ಇವತ್ತು ಅಷ್ಟೋ ಇಷ್ಟೋ ಏನಾದರೂ ಈ ರಾಜ್ಯದಲ್ಲಿ ಒಂದಷ್ಟು ಬೇಡಿಕೆ ಇಟ್ಟು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅಂತಂದರೆ ಅದು ರೈತ ಸಂಘಗಳ ಹೋರಾಟದಿಂದ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಹಳ ವಿಶೇಷವಾಗಿ ನಿಮ್ಮ ಕಾರ್ಯಾಧ್ಯಕ್ಷರು ಬೈರೇಗೌಡರ ಬಗ್ಗೆ ಒಂದಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದರೆ, ನಾನು ಅವ್ರ ಜೊತೆಲೇ ಬಂದವರು, ನಾನು ಮೀಡಿಯಾದಲ್ಲಿ ಉಳ್ಕೊಂಡಿದ್ದೀನಿ, ಅವ್ರು ರೈತ ಸಂಘದಲ್ಲಿ ಬಂದಿದ್ದಾರೆ. ಅವರಿಗಿಂತ ಮೊದಲು ನಾನು ಸಂಘಟನೆ ಬಗ್ಗೆ ನೀರಾವರಿ ಹೋರಾಟ ಮಾಡಿದ್ದಂಥವ್ರು ನಾನು. ನನ್ನನ್ನು ಬಿಟ್ಟು ವೇದಿಕೆ ಹತ್ತಿಸಿದ್ದಾರೆ ಭಕ್ತರಳ್ಳಿ ಬೈರೇಗೌಡರನ್ನ ಅಂತ ಜಗಳ ಮಾಡಿದ್ದವ್ರು ನಾನು. ನನ್ನನ್ನು ಬಿಟ್ಟು ವೇದಿಕೆಯನ್ನು ಹತ್ತಿಸ್ತಾರೆ ಬೈರೇಗೌಡರನ್ನ ಅಂತೇಳಿ ಜಗಳ ಮಾಡಿದ್ದಂಥವ್ರು ನಾನು. ಆದರೆ ನಾವು ಹೋರಾಟಗಳಲ್ಲಿ ಹಿಂದೆ ಉಳ್ಕೊಂಡ್ವಿ, ಅವ್ರ ಹೋರಾಟ ಮುಂದೆ ತಗೊಂಡೋದ್ರು. ಸೊ ಈ ಒಂದು ಕಾರಣದಿಂದಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಭಕ್ತರಳ್ಳಿಯ ಇದು ಬೈರೇಗೌಡರಿಗೆ ರಾಜ್ಯದಲ್ಲಿ ಸ್ಥಾನ ಸಿಕ್ಕಿದೆ. ಜೊತೆಗೆ ನನ್ನ ಜೊತೆಲಿ ಬಂದಿರತಕ್ಕಂಥ ರಾಮು ಅವರು ಕೂಡ, ಅವರು ಹೋರಾಟಗಳಿಂದಲೇ ಬಂದಂಥವ್ರು. ಅವರು ಅಷ್ಟು ಹಿಂದೆ ಈಸಿಯಾಗಿ ಬಂದಂಥವ್ರಲ್ಲ. ಪೆಸ್ಟಿಸೈಡ್ ಅಂಗಡಿ ಇಟ್ಕೊಂಡು, ರೈತರ ಸಂಪರ್ಕ ಇಟ್ಕೊಂಡು, ರೈತರ ಸಮಸ್ಯೆಗಳು ಗೊತ್ತಿದ್ಕೊಂಡು ಬಂದಿರ್ತಕ್ಕಂಥವ್ರು. ನಿಮಗೆ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆದಂಥ ಲೀಡರ್ಗಳು ಸಿಕ್ಕಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಗೋಪಾಲ್ ಇರ್ಬೋದು, ಬೇರೆ ಬೇರೆ ಲೀಡರ್ಗಳೆಲ್ಲ ಕೂಡ ಇದ್ದಾರಲ್ಲ, ರೈತರ ನಿಜವಾದ ಸಮಸ್ಯೆಗಳೇನಿದ್ದಾವೆ ಆ ನಿಜವಾದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಲೀಡರ್ಗಳು ನಿಮ್ಗೆ ಸಿಕ್ಕಿದ್ದಾರೆ ಅಂತ. ಡೋಂಗಿ ಅಲ್ಲ. ಆಮೇಲೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಏನು ಈ ದಲ್ಲಾಳಿ ಕೆಲಸ ಮಾಡುವಂಥ ಲೀಡರ್ಗಳು ಕೆಲವರೆಲ್ಲ ಕೂಡ ಇದೆ. ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡಲ್ಲ, ಎಲ್ಲರನ್ನೂ ಹೇಳಲಿಕ್ಕೆ ಬರಲ್ಲ. ಆ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಒಂದಷ್ಟು ಜನ ಮೀಡಿಯಾಗಳವ್ರನ್ನ ಚೆನ್ನಾಗಿಟ್ಕೊಂಡು, ಇನ್ನೊಂದಷ್ಟು ಜನ ರಿಯಲ್ ಎಸ್ಟೇಟ್ಗಳವ್ರನ್ನ ಚೆನ್ನಾಗಿಟ್ಕೊಂಡು, ಒಂದಷ್ಟು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಚೆನ್ನಾಗಿಟ್ಕೊಂಡು ಡೀಲಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರಲ್ಲ, ಆ ಥರದ ರೈತ ಸಂಘ ನಿಮ್ದಲ್ಲ ಅಂತ ನಾವು ಭಾವಿಸಿದ್ದೇವೆ. ಇದಕ್ಕೋಸ್ಕರನೇ ಕೋಡಹಳ್ಳಿ ಚಂದ್ರಶೇಖರ್ ಅವರ ರೈತ ಸಂಘದ ಬಣ ಎಲ್ಲೇ ಹೋರಾಟ ಮಾಡಿದ್ರು ಮೀಡಿಯಾಗಳವ್ರು ಯಾಕೆ ಅಷ್ಟು ಹೆಚ್ಚು ಜನ ಬರ್ತಾರೆ ಅಂತಂದರೆ, ಇನ್ನೂ ಆ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಅನ್ನೋಂಥ ಒಂದೇ ಕಾರಣ. ಇನ್ನೂ ಆ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಅಂತ. ಹಾಗಾಗಿ ಈ ನಮ್ಮೂರು ನಾಣ್ಸಮಣ್ಣ ಹಿಂದೆ ಕೂತವ್ರು, ಇನ್ನೊಂದಷ್ಟು ಜನ ಎಲ್ಲ ಕೂಡ ಇದ್ದಾರೆ. ಮತ್ತು ನನ್ನ ಕ್ಲಾಸ್ಮೇಟ್ ಕೆಂಪಣ್ಣಿದ್ದಾನೆ. ನೀವೆಲ್ಲ ಲೀಡರ್ಶಿಪ್ ಮುಂದೆ ಬರಬೇಕು. ಯಾಕಂದ್ರೆ ಬುದ್ಧಿವಂತರೆಲ್ಲ ಕೂಡ ಇದ್ದೀವಿ, ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಿ, ವಾಸ್ತವಾಂಶ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ, ರೈತರ ಸಮಸ್ಯೆಗಳೇನು ಅಂತ ನಿಮಗೆಲ್ಲ ಕೂಡ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಜೊತೆಲ್ಲ ಹೋರಾಟ, ಮೀಡಿಯಾ ಅಂದ ತಕ್ಷಣ ಬರೆದು ಕಳಿಸಿ ಮಾಡೋದಲ್ಲಣ್ಣ. ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಸಮಯ ಬಂದಾಗ ನಿಮಗೂ ಹೆಗಲು ಕೊಟ್ಟು ನಿಂತ್ಕೊಳ್ಬೇಕು. ಅದು ಮೀಡಿಯಾ. ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಹೋರಾಟದ ಜೊತೆಗೆ ಪತ್ರಕರ್ತರಾಗಿದ್ರು. ಅವರು ಪೇಪರ್ಗಳು ಬರೀತಾರೆ, 2-3 ಪೇಪರ್ಗಳನ್ನ ಪ್ರಕಟಿಸಿದ್ದಂಥವ್ರು ಅವರು. ಗೊತ್ತಾಯ್ತಲ್ವಾ? ಬರೀ ಬರೆದು ಬಿಟ್ಟು ನೀವೇನು ತಪ್ಪು ಮಾಡಿದ್ರೆ ಅದನ್ನು ಬರೆಯುವಂಥದ್ದು ಅದಷ್ಟೇ ಅಲ್ಲ ನಮ್ಮ ಕೆಲಸ. ಸಮಯ ಬಂದಾಗ ರೈತರಿಗೆ ಹೆಗಲು ಕೊಟ್ಟು ನಿಂತ್ಕೊಂಡು ಹೋರಾಟದ ಮುನ್ಸೂಣಿಯಲ್ಲಿ ಇರಬೇಕು ಆಗಿದೆ. ಆ ರೀತಿಯ ಹೋರಾಟಗಳನ್ನ ಮಾಡಿದಂಥವ್ರು ನಾನು ಕೂಡ. ಸ್ಟೂಡೆಂಟ್ ಲೈಫಲ್ಲೇ ನಾನು ಹೋರಾಟಗಳಿಗೆ ಇಳಿದಂಥವ್ರು. ಲೆಕ್ಚರರ್ಗಳನ್ನ ಪಾರ್ಟ್ ಟೈಮ್ ಲೆಕ್ಚರ್ಗಳನ್ನ ಫುಲ್ ಟೈಮ್ ಮಾಡಬೇಕಂತೇಳಿ ದೊಡ್ಡ ಹೋರಾಟ ಮಾಡಿ ಬೆಂಗಳೂರಲ್ಲಿ 17 ದಿವಸಗಳ ಕಾಲ ಸೆಂಟ್ರಲ್ ಜೈಲಲ್ಲಿ ಇದ್ದವನು ನಾನು. 17 ದಿವಸಗಳ ಕಾಲ ಸೆಂಟ್ರಲ್ ಜೈಲಲ್ಲಿದ್ದೆ. ಅಂಗನವಾಡಿ ನೌಕರರಿಗೆ ಪರ್ಮನೆಂಟ್ ಉದ್ಯೋಗ ಕೊಡಬೇಕು ಅಂತೇಳಿ ರೈಲ್ವೆ ಗೇಟ್ ಮೇಲೆ ಕೂತು ಹಗಲು ರಾತ್ರಿ ಹೋರಾಟ ಮಾಡಿ 14 ವರ್ಷಗಳ ಕಾಲ ಕೋರ್ಟ್ ಕೇಸಿಗೆ ಅಲ್ದಾಡಿದಂಥ ವ್ಯಕ್ತಿನ. ಪತ್ರಕರ್ತರ ಸಂಘದಲ್ಲೂ ಕೂಡ ಅಷ್ಟು ಈಸಿ ಅಲ್ಲ. ಇವತ್ತು ನನ್ನ ಮೇಲೆ ದೊಡ್ಡ ಹೋರಾಟ ನಡೀತಾ ಇದೆ. ನೀವು ಕಲ್ಯಾಣಿಯಾಗಿ ಒಂದಷ್ಟು ದುಡ್ಡು ತಿಂದಾಕಿದ್ದೀರಿ ಹಾಗೆ ಹೀಗೆ ಅಂತೇಳಿ. ಆದರೆ ಹಿಂದಿನವ್ರ ಕತೆ ಏನು ಅಂತೇಳಿ ನಾನು ಕೇಳಿದ್ದೀನಿ. ಈಗ
ಆಮೇಲೆ ಅದಕ್ಕೆ ಹಿಂದೆ ಇದ್ದವ್ರೇನು, ಆಮೇಲೆ ಬಂದಂಥವ್ರು ಏನು ಮಾಡಿದ್ದೀರಿ ಅದನ್ನು ಕೊಡಿ ಅಂತ ಹೇಳಿದ್ದಕ್ಕೆ ಇವಾಗೆಲ್ಲ ನನ್ನ ಮೇಲೆ ರಿವರ್ಸ್ ಆಗಿಬಿಟ್ಟಾರೆ. ಯಾಕಂದ್ರೆ ಅವ್ರ ಮೇಲೆ ಬರ್ತದಲ್ಲ, ಎಲ್ಲರೂ ರಿವರ್ಸ್ ಆಗಿಬಿಟ್ಟವ್ರೆ. ಬನ್ನಿ ಕೋರ್ಟಿಗೆ ಬನ್ನಿ, ಅಲ್ಲೇ ನೋಡ್ಕೊಳ್ಳೋಣ. ಅವಾಗ ಯಾರ್ಯಾರ್ದು ಏನಂತಿದ್ದವ್ರೆಲ್ಲ ಕೂಡ ಈಚೆಗೆ ಬರ್ತದೆ. ಸರ್, ಹೋರಾಟಗಳಿಂದ ಬಂದಂಥವ್ರಿಗೆ ಯಾವತ್ತೂ ಎಲ್ಲೂ ಭಯ ಇರಲ್ಲ ಸರ್. ಕೋಡಳ್ಳಿ ಚಂದ್ರಶೇಖರ್ ಅವ್ರ ಮೇಲೆ ಅಷ್ಟು ದೊಡ್ಡ ಆರೋಪ ಮಾಡಿದ್ರು, ಯಾವನೋ ಚಾನಲ್ ಟಾರ್ಗೆಟ್ ಮಾಡಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಅವ್ರ ನಡಿಗೆ, ಅವ್ರ ಹೋರಾಟ, ಅವರ ಮೈನ್ ಸ್ಟ್ರೀಮ್ ಬರೋದು ಸ್ವಲ್ಪ ತಡ ಮಾಡ್ಬೋದಷ್ಟೇ ಸರ್. ಸತ್ಯವನ್ನು ಹೊರಗಡೆ ತರೋಕ್ಕೆ ಟೈಮ್ ಬೇಕು, ಸುಳ್ಳು ಫಾಸ್ಟಾಗಿ ಇರ್ತದೆ. ಆದರೆ ಸತ್ಯವನ್ನು ಸಾಯಿಸೋಕ್ಕಾಗಲ್ಲ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿದೆ. ಸತ್ಯವನ್ನು ಸಾಯಿಸೋಕ್ಕಾಗಲ್ಲ ಅನ್ನೋಂಥದ್ದು ಎಲ್ಲರೂ ಕೂಡ ಗೊತ್ತಿದೆ. ಸೊ ಆ ರೀತಿ ನಮ್ಮ ಜೊತೆ ಬೆಳೆದು ಬಂತ ಬೈರೇಗೌಡರು ಇವತ್ತು ರಾಜ್ಯ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ನಾನು ಭಾಳ ವಿಶೇಷವಾಗಿ ತುಂಬ ಖುಷಿ ಪಡ್ತೀನಿ. ಅದರಲ್ಲಿ ಮೀಡಿಯಾದಲ್ಲಿರ್ತಕ್ಕಂಥ ನಾನು ತುಂಬ ಖುಷಿ ಪಡ್ತೀನಿ. ಎಲ್ಲೂ ಆ ಥರದ ಕೈ ಚಾಚುವಂಥ ವ್ಯಕ್ತಿ ಅಲ್ಲ. ಇವತ್ತು ಅವ್ರ ಭಕ್ತರಲ್ಲಿ 4-6 ಎಕರೆಗಳು ಇಟ್ಕೊಂಡು ರೈತರು, ನಿಜವಾದ ರೈತರು ಏನು ಮಾಡ್ತಾರೆ, ಯಾವ ರೀತಿ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ರೈತ ಸಂಘದ ಲೀಡರ್ ಅಂತಂದರೆ ಈ ರೀತಿ ಲೀಡರ್ಗಳಾಗಿ ಬೆಳೀತಾರೆ. ಬಹುಶಃ ನೀವು ಬಂದಿರತಕ್ಕಂಥವ್ರೆಲ್ಲರೂ ಕೂಡ ಅವ್ರನ್ನ ಫಾಲೋ ಮಾಡಿಕೊಂಡು, ಅವ್ರಿಗಿಂತ ಸೀನಿಯರ್ಗಳು ಕೂಡ ಇರ್ಬೋದು. ನೀವು ಯಾರು ತಪ್ಪು ತಿಳ್ಕೊಬೇಡ. ನಮ್ಮ ರಾಮಾಂಜನಪ್ಪನಲ್ಲಿ ಇಲ್ಲಿದ್ದಾನೆ ಸರ್, ಮೈಕ್ ಹಿಡಿದು ಮಾತಾಡಬೇಕು ಅಂತಲ್ಲ ಲೀಡರ್. ಆದರೆ ನಿಜವಾಗ್ಲೂ ಲೀಡರ್ ಇದು ರೈತರಿಗೆ ಸ್ಪಂದಿಸ್ತಿದಾರಾ, ಇನ್ನರ್ ಆಗಿ ಸ್ಪಂದಿಸ್ತಿದಾರಾ ಅನ್ನೋದು ಬಹಳ ಮುಖ್ಯ. ಕೆಲವರಿಗೆ ಮಾತಾಡೋಕೆ ಚೆನ್ನಾಗಿ ಬರುತ್ತೆ, ಕೆಲವ್ರಿಗೆ ಮಾತಾಡೋಕ್ಕೆ ಬರಲ್ಲ, ಗೊತ್ತಾಯ್ತಲ್ಲ, ಮಾತಾಡೋಕ್ಕೆ ಬರಲ್ಲ. ಆದರೆ ರೈತರ ಲೀಡರು ಅಂತೇಳಿ ಅನ್ಸ್ಕೊಂಡಂಥವನು ರೈತರಿಗೆ ಏನು ಬೇಕೋ, ಯಾವ ಕಾಲಕ್ಕೆ ಏನು ಬೇಕೋ ತಲುಪಿಸೋಂಥ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಿರ್ತಾನೆ. ಆಮೇಲೆ ನಮ್ಮ ತೌಡ್ನಳ್ಳಿ ಮುನ್ಕೃಷ್ಣಪ್ಪ ಎಷ್ಟು ವರ್ಷಗಳಿಂದ ರೀ ಅವ್ರ ಮನೆ ಮಕ್ಳ ಕೆಲಸ ಎಲ್ಲ ಕೂಡ ಬಿಟ್ಟು ಅವರ ಹೆಂಡತಿ ಏನಪ್ಪ ಓತನ ಶಾಲು ಹಾಕೊಂಡು ಅಂತ ಇರ್ತಾರೆ ಯಾವಾಗಲೂ ಕೂಡ. ನಿಮಗೂ ಕೂಡ ನಿಮ್ಮ ಮನೆಯಲ್ಲೂ ಕೂಡ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರು ಶಾಲು ಹಾಕೊಂಡಪ್ಪ ನಮ್ಮ ಯಜಮಾನು ಇನ್ನು ರೈಟ್ ಅಂತಾರೆ ನಿಮ್ಮ ಮನೆಗಳಲ್ಲಿ. ಕರೆಕ್ಟ್ ಅಲ್ಲ, ಏನು ಕೆಲಸ ನೋಡಲ್ಲ, ಕಾರ್ಯ ನೋಡಲ್ಲ. ನೀನು ಒಬ್ಬನ ಮನೆ ಕೆಲಸ ನೀನು ಬಿಟ್ಟು ಹೊರಗಡೆ ಬಂದಿರಿಂದ ಹೊರಗಡೆ 10 ಜನ 100 ಜನ ರೈತರ ಸಮಸ್ಯೆ ಬಗೆಹರಿಸಕ್ಕೆ ನೀನು ಬಂದಿದೆಯಾ ಅನ್ನೋಂಥ ಗ್ರೇಟ್ ನಿಮ್ಮ ಮೇಲೆ ಇರಬೇಕನ್ನೋಂಥದ್ದನ್ನು ಆ ನಿಟ್ಟಿನಲ್ಲಿ ಹೋರಾಟಕ್ಕೆ ನೀವೆಲ್ಲ ಕೂಡ ಮುಂದೆ ಬರ್ತಾರೆ. ಎಷ್ಟೋ ಜನ ಕೇಸುಗಳು ಹಾಕ್ಸ್ಕೊಂಡಿದ್ದೀರಾ, ಕೆಲಸಗಳನ್ನು ಬಿಟ್ಟು ಹೊರಗಡೆ ಬಂದಿರ್ತೀರಾ, ಕರೆಕ್ಟ್ ಅಲ್ವಾ? ನಿಮ್ಮ ಕೆಲಸಗಳನ್ನ ಬಿಟ್ಟು ಹೊರಗಡೆ ಬಂದಿರ್ತೀರಾ. ನೀವು ಬಂದಿದ್ದ ಕಾರಣದಿಂದಾಗಲೇ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾವುದೋ ಗಲೀಜು ನೀರು ಇನ್ನೊಂದು ಯಾವುದೋ ಒಂದು ಬಂದಿದೆ. ಬಟ್ ಗಲೀಜು ನೀರು ಒಳ್ಳೇದು ಅಂತ ನಾನು ಒಪ್ಕೊಳ್ಳಲ್ಲ. ಶುದ್ಧ ನೀರು ತರುವಂಥ ಕೆಲಸವನ್ನು ನಿರಂತರವಾಗಿ ಇಲ್ಲಿಂದ ಬೆಂಗಳೂರಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಬೈರೇಗೌಡರು ನಮ್ಮ ಜೊತೆ ಸೇರ್ಕೊಂಡು ಹೋಗ್ತಾರೆ. 12,000 ಜನ. ಇದಕ್ಕೆ ಅವತ್ತು ಲೀಡರ್ಶಿಪ್ ಕೊಟ್ಟಂಥವರು ದಿವಂಗತ GV ಶ್ರೀರಾಮ್ ರೆಡ್ಡಿ ಭಾಗ್ಯಪಲ್ಲಿ ಇವತ್ತಿಲ್ಲ ನಮ್ಮ ಜೊತೆ. ಜ್ಯೋತಿ ರೆಡ್ಡಿ ಅವರು ಭಾಗ್ಯಪಲ್ಲಿ, ಬರೀ ಜ್ಯೋತಿ ರೆಡ್ಡಿ ಅಂತೂ ಬರಿಗಾಲಲ್ಲಿ ನಡೆದಿದ್ದಾರೆ. ಬಚ್ಚೇಗೌಡರು ಕೂಡ ಬಂದಿದ್ದಾರೆ. ಅಲ್ಲಿ ಭೀಮನಿಯಪ್ಪ ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವತ್ತು ಅವರು ಅಧಿಕಾರದಲ್ಲಿದ್ದಂಥವ್ರು. 13,000 ಜನ 2 ದಿವಸದ ಕಾಲ ಬೆಂಗಳೂರಿಗೆ ನಡ್ಕೊಂಡು ಹೋಗಿ ಅವತ್ತು ಪ್ರಾಜೆಕ್ಟ್ ರಿಪೋರ್ಟ್ ಫಸ್ಟ್ ಆಗಿದ್ದು SM ಕೃಷ್ಣ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ. ಅವಾಗೆಲ್ಲ ಇಸ್ರೋ ರಿಪೋರ್ಟ್ ತಯಾರಾಗಿದ್ದೆ ಅವತ್ತೇ ಪರಮಶಿವ ಎಲ್ಲಿದ್ದಾರೆ ಅನ್ನೋಂಥದ್ದನ್ನು ಈಚೆಗೆ ಕರ್ಕೊಂಡ್ಬಂದಿದ್ದು ಕೂಡ ನಾವು. ಈ ನಿಟ್ಟಿನ ಹೋರಾಟದ ಪ್ರತಿಫಲವಾಗಿ ಇವತ್ತಲ್ಲ ನಾಳೆ ನನಗೆ ನಂಬಿಕೆ ಇದೆ, ನಾನು ಸಾಯೋ ಒಳಗಡೆ ಈ ಕೃಷ್ಣಾ ಬೇಸಿನ್ ಆಗಲಿ ಯಾವುದೋ ಒಂದು ಶುದ್ಧ ನೀರಂತೂ ಡೆಫಿನೆಟ್ ಆಗಿ ಈ ಜಿಲ್ಲೆ ನೋಡ್ತದೆ ಅನ್ನೋಂಥ ನಂಬಿಕೆ ನನಗೆ ಕೊಟ್ಟಿದೆ. ಆ ರೀತಿಯ ಸಪೋರ್ಟು ನಂದು ಪರ್ಸ್ನಲ್ ಆಗಿ ನಾನು ಮೊದಲ ಆದ್ಯತೆ ಕೊಡೋದು. ನೀವು ಮಿಲ್ಟ್ರಿ ಅಂತೀರಿ, ಮಿಲ್ಟ್ರಿಗೆ ನಾವು ದುಡ್ಡು ಕೊಟ್ಟರೆ ಮಿಲ್ಟ್ರಿ ಅಲ್ಲಿರೋದು ಫಸ್ಟು ರೈತ. ಭಾರತ ದೇಶದಲ್ಲಿ ಮೊದಲು ರೈತ ರೀ, ಆಮೇಲೆ ನಿಮ್ಮ ಮಿಲ್ಟ್ರಿ. ನಾನು ನಂಬಿರತಕ್ಕಂಥದ್ದು ಕೆಲವರೆಲ್ಲ ಫಸ್ಟ್ ಅಲ್ಲಿಂದ ಎತ್ಕೊಂಡ್ಬರ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಬದುಕಿಗೆ ಸಾಕೊಂಡು ಬಂದಿರೋದು. ಇವತ್ತಲ್ಲ ನಾಳೆ ಸತ್ತೋಗ್ತೀವಿ. ಸತ್ತೋದ್ಮೇಲೆ ಇಂಥ ಮನುಷ್ಯ ಹಿಂಗಿದ್ದಾರೆ, ಇಷ್ಟು ಜನಕ್ಕೆ ಹೋರಾಟ ಮಾಡ್ತಿದ್ದ, ಜೀವ ಕೊಡ್ತಿದ್ದ ಅಂತ 4 ಜನರು ಬಾಯಲ್ಲಿ ಬಂದರೆ ಅದಕ್ಕಿಂತ ಸಾರ್ಥಕವಾದಂಥ ಜೀವನ ಮತ್ತೊಂದಿಲ್ಲ ಅಂತೇಳಿ ಅಂತಾದರೂ ನಾನು ಭಾವಿಸಿ ಇವತ್ತಿನ ದಿವಸ ಫಸ್ಟ್ ಟೈಮ್ ನಿಮ್ಮನ್ನು ಉದ್ದೇಶಿಸಿ ಮಾತಾಡೋಂಥ ಅವಕಾಶ ನನಗೆ ಸಿಕ್ಕಿದೆ. ನಿಮಗೆಲ್ಲರೂ ಕೂಡ ಧನ್ಯವಾದಗಳು ಹೇಳೋ ಮುಖಾಂತರ ಭಾಳ ವಿಶೇಷವಾಗಿ ಬೈರೇಗೌಡರಿಗೆ, ನಮ್ಮ ರಾಮು ಅವರಿಗೆ, ನಮ್ಮ ಗೋಪಾಲ್ ಅವರಿಗೆ, ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ, ನನ್ನೆಲ್ಲ ಅಣ್ಣ ತಮ್ಮಂದರಿಗೆ, ಅಕ್ಕ ತಮ್ಮಂದರಿಗೆ ಇಲ್ಲ, ಇವ್ರು ಯಾರು ಬಂದಿಲ್ಲ, ಎಲ್ಲರಿಗೂ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದೀವಿ ಅನಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.